ಇದೀಗ ಸಮಾಜ ಸೇವಕರಾಗಿರ್ತಕ್ಕಂಥವರು ಮುಖಂಡರಾಗಿರ್ತಕ್ಕಂಥ PN ಕೃಷ್ಣಮೂರ್ತಿ ಅವರು ಇದೀಗ ಶಾಲೆಯೊಂದನ್ನು ದತ್ತು ಪಡೆಯೋದ್ರ ಮೂಲಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನುಗಳನ್ನು ಟ್ರ್ಯಾಕ್ ಸೂಟ್ಗಳನ್ನು ಅಥವಾ ಲೇಖನ ಪರಿಕರಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ವಿಶ್ವಭಾರತಿ ಶಾಲೆ ದತ್ತು ಪಡೆದಂತಹ ಸಮಾಜ ಸೇವಕ PN ಕೃಷ್ಣಮೂರ್ತಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕ್ರೀಡಾ ಸಾಮಗ್ರಿಗಳನ್ನು ಇದೀಗ ವಿತರಣೆ ಮಾಡಿದ್ದಾರೆ. ಮವತ್ತೂರು ಗ್ರಾಮದ ವಿಶ್ವಭಾರತಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿರುವಂತಹದ್ದು. PNK ಅಭಿಮಾನಿ ಬಳಗದಿಂದ ಶೈಕ್ಷಣಿಕ ಸೇವೆಗೆ ಚಾಲನೆಯನ್ನು ನೀಡಲಾಗಿದೆ. 80 ಸರ್ಕಾರಿ ಶಾಲೆಗಳ 1750 ವಿದ್ಯಾರ್ಥಿಗಳಿಗೆ ನೆರವಿನ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಟ್ರ್ಯಾಕ್ ಸೂಟ್, ಸಮವಸ್ತ್ರ, ಕ್ರೀಡಾ ಸಾಮಗ್ರಿ ವಿತರಣೆಯ ಯೋಜನೆಯನ್ನು ಜಾರಿ ಮಾಡಿರುವಂತಹದ್ದು. 6 ಹೋಬಳಿ ಕೇಂದ್ರಗಳಲ್ಲಿ ಸಮುದಾಯ ಭವನ ನಿರ್ಮಾಣದ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಸಿದ್ದರಬೆಟ್ಟದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣದ ಕನಸನ್ನು ಕೂಡ ಹಂಚಿಕೊಂಡಿದ್ದಾರೆ PN ಕೃಷ್ಣಮೂರ್ತಿ. ಇನ್ನು ಸಿದ್ದರಬೆಟ್ಟ ಯಲರಾಂಪುರ ಸಹೋದರತ್ವದ ಸಂಕೇತ ಅಂತೇಳಿ ಕೃಷ್ಣಮೂರ್ತಿ ಇದೀಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. 2028ರ ಕ್ಷೇತ್ರ ವಿಂಗಡಣೆ ಬಳಿಕ ಸ್ಪರ್ಧಿಸುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ, ಶಿಸ್ತು ಹಾಗೂ ಕ್ರೀಡೆಗೆ ಆದ್ಯತೆಯನ್ನು ನೀಡುವಂತೆ ವಿದ್ಯಾರ್ಥಿಗಳಿಗೆ ಕರೆಯನ್ನು ನೀಡಿರುವಂಥದ್ದು. ಸಾವಿರಾರು ಸರ್ಕಾರಿ ಶಾಲಾ ಮಕ್ಕಳಿಗೆ ನೆರವಾಗುವಂತಹ ಸಂಕಲ್ಪಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ PN ಕೃಷ್ಣಮೂರ್ತಿ. ಚಿಂತನೆ ಸುಮಾರು ಕಲ್ಯಾಣ ಮಂಟಪ ಮಾಡ್ಕೊಡ್ತಿದ್ದಾರೆ. ನಾಳೆಗೆ 27ನೇ ತಾರೀಕು ಒಂದು ಒಕ್ಕಲಿಗ ಕೊಟ್ಟಾಗ ಜಯಂತಿ ಇದೆ. ಅಲ್ಲಿ ನಮ್ಮ ಜಾಗ ಇದೆ ಸರ್, ಕರ್ಕೊಂಡು ತಗೊಂಡಿವಿ. ಅದು ನಾನೇ ನಾನೊಬ್ಬ ಒಕ್ಕಲಿಗ ಸಂಘದ ನಿರ್ದೇಶಕರೇ ಕರೆದಿದ್ದೀನಿ. ಆಯ್ತು ಬಂದಿದ್ದಾರೆ. ಹಂಗಾಗಿ ಯಾರು ನಾವು ಬಳಸ್ಕೊತೀವಿ ಅವ್ರನ್ನ ಮಾಡ್ಕೊಂತ ಹೋಗ್ತಾರೆ. ಅಂಬರೀಷನ್ ಹೇಳಿದಂಗೆ, ನಮ್ಮ ಪ್ರೊಫೆಷನ್ ಹೇಳಿದಂಗೆ ಯಾರನ್ನು ಬಳಸ್ಕೊಂತಾರೆ ಅವ್ನು ಬದಲಾಗ್ತಾ ಹೋಗ್ತಾರೆ. ಈ ನೀರನ್ನ ಹೆಂಗೆ ನಾವು ಈ ಪಾತ್ರೆ ಹಾಕಿದ್ರೆ ಯಾಕಂದ್ರೆ ಇನ್ನೂ ಪಾತ್ರೆ ಹಾಕಿ ಹಾಕ್ತಾ ಬಂದ್ರೆ ಹಂಗೆ ಅದನ್ನ ಹೆಚ್ಚುವಟ್ಟು ನೀರು ಎಲ್ಲರು ಆ ನೀರು ಹೆಂಗೆ ಬಳಸ್ಕೊತೀವಿ. ಪಾತ್ರೆ ರೈತರು, ಬಡವರು, ಕೂಲಿ ಕಾರ್ಮಿಕರು ಹಂಗೆ ಬದಲಾಗ್ತಾ ಹೋಗ್ತಾರೆ. ನಾವೆಲ್ಲವನ್ನ ಒಂದು ಗುರಿಗಿಟ್ಟು ಅವರ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇಟ್ಕೊಂಡು ಬಡವರು, ಬಂದರು, ಆಮೇಲೆ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಅವರ ಬಳಸ್ಕೊಂಡ ಅವ್ರಿಗೆ ಏನ್ ಅನ್ಕೋಬೇಕಂತ ಅವ್ರಿಂದ ರಾಶಿ ಅವರಿಗೆ ಒಂದು ಗುಣ ಏನಪ್ಪ ಅಂತಂದ್ರೆ ನಾನು ಮಾಡುವಂತ ಒಂದು ಗುಣ. ಈಗ ನಾನು ಒಬ್ಬ ಲೀಡರ್ ಕೂಡ ಹೇಳ್ತಾರೆ, ನಾನು ಯಾವಾಗಲೂ ಮನೆ ನಾನು ಮುಂದೆ ಆಗಲ್ಲ ಮನೆ ನಾನು ಹೇಳ್ತಾರೆ ಅವ್ರ ಗುಣ ಅವರು ಈ ಭಾಗದಲ್ಲಿ ಯಾರೇ ನಾಶಾಗಲಿ ಅವ್ರು ಯಾರು ಬಂದಿಲ್ಲ, ನಾನು ಬಂದಿದ್ದೆ ಕೆಲಸ ಬಂದಿ ಅಂದ್ಬಿಟ್ಟು ನಾವು ಹಂಗಾಗಿ ಅವ್ರು ತಡೆಯಂತ ಕೆಲಸ ಮಾಡ್ತಾರೆ. ಅನುಕೂಲ ಆಗಲಿ ನಾವು ನಾಟಕ ಆಗ್ತದೆ ಸಣ್ಣ ಹೋಗಿ ಸಾಧಿಸ್ಬೇಕು, ನಮ್ಮ ಮನೆ ಕೇಳ್ತಾರೆ ಸಣ್ಣ ಹಂಗಾಗಿ ಹೋಗಿ ಸಾಧಿಸ್ಬೇಕು. ಅದನ್ನ ಬಳಸ್ಕೊಂಡು ಈ ಭಾಗದ ರೈತರು, ಬಡವರು, ಸ್ಟೂಡೆಂಟ್ಸ್ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಒಟ್ಟು ಮಾಡಿಸ್ಕೊಂಡು ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನಗೆ PN ಕೃಷ್ಣಮೂರ್ತಿಯವರು ಈ ಭಾಗದಲ್ಲಿ ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳು, ಆಟೋಪಟಗಳ ವಸ್ತುಗಳನ್ನು ಅವರು ಎಲ್ಲ ಶಾಲೆಗಳಿಗೂ ದೊರಕಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಈ ಶಾಲೆಯಲ್ಲಿ ವರಮಹಾಲಕ್ಷ್ಮಿಯ ಆಶೀರ್ವಾದ ಪಡೆದು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬಡ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಏನು ಸಮವಸ್ತ್ರಗಳು ಸಿಗ್ತಾಯಿದೆ, ಬೇರೆ ಬೇರೆ ಥಿಂಗ್ಸ್ಗಳು ಕೊಡ್ತಾ ಇದ್ದಾರೆ. ಇದು ಹಾಗೆ ಕಂಟಿನ್ಯೂ ಆಗೋಗಲಿ, ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆಯ ರಾಜಕೀಯ ಭವಿಷ್ಯ ಸಿಗಲಿ, ಮಕ್ಕಳಿಗೂ ಒಂದು ಉನ್ನತ ಸ್ಥಾನಮಾನ ಹೋಗುವಂಥದ್ದಾಗಲಿ, ಮಕ್ಕಳಿಗೆ ಒಳ್ಳೆಯ ಸಮವಸ್ತ್ರಗಳು ಸಿಗಲಿ ಅಂತ ನಾನು ಗೊರವನಹಳ್ಳಿ ದೇವಿಯ ಮೇಲೆ ವಿಶೇಷವಾಗಿ ಅಶೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಕೃಷ್ಣಮೂರ್ತಿ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಸಿಗಲಿ, ರಾಜಕೀಯವಾಗಿ ಬೆಳೆದು ಈ ಕ್ಷೇತ್ರ ಇನ್ನೂ ಉನ್ನತ ಸ್ಥಾನಕ್ಕೆ. ನಾನು ಕೇವಲ 13 ದಿವಸದಲ್ಲಿ ಕ್ಷೇತ್ರದ ಬೆಂಗಳೂರಲ್ಲಿ ನಾನು ಫೇಸ್ ಮಾಡೋಕ್ಕಾಗಲಿ, 13 ದಿವಸ ಏನು ಮಾಡೋಕ್ಕಾಗಲಿ. ಅದೇ ಕೊಟ್ಟಿದ್ರೆ ಇಷ್ಟೊಂದು 4 ಸರಿ MLA ಆಗ್ತಾ ಇದ್ದೇನೆ. ನಾನು 4 ಸರಿ MLA ಆಗ್ತಾ ಇದ್ದೆ. ಓಕೆ, ನಾನು ಹಾಗೆ ನಮ್ಮ ಕೊಡಗಿನ ಜನ ಮುಖಂಡರುಗಳೆಲ್ಲ ನನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ನಮ್ಮ MLA ಸಾರ್ ಅಂತ ಸಾಕು, ನಾನು MLA ಆಗಿಲ್ಲ ಅಂದ್ರೂ ನಮ್ಮ MLA ಅಂತ ಕರೀತಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 2025ರಲ್ಲಿ ನೀವೆಲ್ಲರೂ ಆಶೀರ್ವಾದ ಕೇಳ್ತಾರೆ. ಮತ್ತೆ ಬರ್ತೀನಿ ಮುಂದೆ. ನೀವೆಲ್ಲ ನಮ್ಮ ಪೇರೆಂಟ್ಸ್ಗೂ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಸ್ಟೂಡೆಂಟ್ಗಳು ಹೇಳ್ಕೊಟ್ಟಿದ್ದಾರೆ. ಏನು ತಮಿಳುನಾಡಲ್ಲಿ ಮೊನ್ನೆ ವಿಜಯವರು ಮುಖ್ಯಮಂತ್ರಿಗಳಾದ್ರು ಅವ್ರಿಗೆಲ್ಲರೂ ಏನ್ ಮಾಡ್ರು ಅಂದ್ರೆ ಮಕ್ಕಳು ಹೇಳೋದು ತಂದೆ ತಾಯಿ ಇದ್ದೀರಿ, ನೀವೇನ್ ಮಾತಾಡೋ ಗೊತ್ತಿಲ್ಲ, ನೀವೆಲ್ಲ ಹೋಗಿ ವಿಜಯ ಓಟ್ ಹಾಕ್ಬೇಕು, ವಿಜಯ ಪಾರ್ಟಿ ಓಟ್ ಹಾಕ್ಬೇಕು ಅಂತ ಹೇಳೋದು. ನಾನು ಮೊನ್ನೆ ಎಲ್ಲ ಮಕ್ಕಳಿಗೆ ಹೇಳ್ಕೊಟ್ಟೆ ಮೊನ್ನೆ ಅವ್ರು ಹೇಳ್ತಾರೆ, ನೀವು ಯಾವ ಪಕ್ಷದ ಬನ್ನಿ ಸರ್ ಓಟ್ ಹಾಕ್ತೀವಿ ಅಂತ. ಈ ತರ ಪಂಡಿಗೆಗಳು ರೆಡಿ ಮಾಡ್ತೀವಿ.
ಅಲ್ಲಿ ತಮಿಳಿನ ವಿಜಯ ಅಂದ್ರೆ ಇಲ್ಲಿ ಕನ್ನಡ ವಿಜಯ ನಾನು ಅದರಿಂದ ಏನೋ ಒಂದು ಆಸೆ ಇಟ್ಕೊಂಡಿದೆ. ದೇವರಿಗೆಲ್ಲ ಕೊಟ್ಟಿದ್ದಾರೆ. ಇವಾಗ ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು 2005